ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅರ್ಜಿ ಯೂಟ್ಯೂಬ್ ಚಾನಲ್. ಇವತ್ತು ಕಾಂತಾರ ಸಿನಿಮಾದ ಆ ಟ್ರೈಲರ್ ರಿಲೀಸ್ ರೆಕಾರ್ಡ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಟ್ರೈಲರ್ ರಿಲೀಸ್ ಆಯಿತು ನಿನ್ನೆ 12:45. ಅಲ್ಲಿಂದ ಇಲ್ಲಿವರೆಗೂ ಈಗ ಆಲ್ರೆಡಿ 10 o'clock ಆಗ್ತಾ ಬಂದಿದೆ. ನಾನು ವಿಡಿಯೋ ಮಾಡಬೇಕಾದ್ರೆ 10 o'clock ಹತ್ರ ಇದೆ. ಈಗ ಸದ್ಯಕ್ಕೆ 10 o'clock. ಈಗ ಸದ್ಯಕ್ಕೆ ಎಷ್ಟು ರೆಕಾರ್ಡ್ ಮಾಡಿದೆ ಅನ್ನೋದಾದರೆ, ಈ ಸಿನಿಮಾದ ಟ್ರೈಲರ್ ಆಲ್ ಲ್ಯಾಂಗ್ವೇಜಸ್ ಎಲ್ಲ ಸೇರಿ, ಅಂದರೆ 5 ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಟ್ರೈಲರು. ಅದರಲ್ಲಿ 60+ ಅಂದರೆ 60 ಮಿಲಿಯನ್ ಪ್ಲಸ್ ವ್ಯೂಸ್ ತಗೊಂಡು, ಅಂದರೆ ಡಿಜಿಟಲಿ ಎಲ್ಲದರಲ್ಲೂ 60 ಮಿಲಿಯನ್ ಪ್ಲಸ್ ವ್ಯೂಸ್ ತಗೊಂಡು ಮುನ್ನುಗ್ತಾ ಇದೆ. ಇನ್ನೂ ಮುನ್ನುಗ್ಗುತ್ತೆ. ಇನ್ನೂ 2 hours ಬಾಕಿ ಇದೆ. ಅದರಲ್ಲಿ ಹತ್ತತ್ರ ಏನೂ ಇಲ್ಲ ಅಂದರೂ ಇನ್ನೂ ಒಂದು 10-20 ಮಿಲಿಯನ್ ಬರಬಹುದು ಅಂತ ಒಂದು ಗೆಸ್ ಇದೆ. ನೋಡಬೇಕು ಫೈನಲಿ ಎಷ್ಟಾಗುತ್ತೆ ಅನ್ನೋದನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. ಈ 24 hours ಎಷ್ಟು ವ್ಯೂಸ್ ಆಯಿತು ಅನ್ನೋದನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿ ತಿಳಿಸ್ತೀನಿ. ಅದಕ್ಕಿಂತ ಟ್ರೈಲರ್ ರಿವ್ಯೂನ ನಾನು ಮಾಡಿದ್ದೀನಿ ಆಲ್ರೆಡಿ. ನೀವು ನೋಡಿದ್ದೀರಾ ಟ್ರೈಲರ್ ರಿವ್ಯೂ ಹಾಗೂ ಟ್ರೈಲರ್ನು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ರಿವ್ಯೂ ನೋಡಿಲ್ಲ ಅಂದರೆ ಐ ಕಾರ್ಡಲ್ಲಿ ಹಾಕಿದ್ದೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈಗ ಎಲ್ಲರಿಗೂ ಉದ್ಭವ ಆಗಿರೋ ಪ್ರಶ್ನೆ ಏನಪ್ಪ ಅಂದರೆ, ಸಾಂಗ್ಸ್ಗಳು ಇದ್ದಾವ? ಸಾಂಗ್ಸ್ಗಳು ಯಾವ ಸಿನಿಮಾದಲ್ಲಿ ಇರಲ್ಲ ಹೇಳಿ? ಸಾಂಗ್ಸ್ಗಳು ಇರ್ತವೆ. ಸಾಂಗ್ಸ್ಗಳು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೇಳೋದಾದರೆ ಒಂದು 4 ಸಾಂಗ್ಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಜನೀಶ್ ಅಣ್ಣ ಅವರು ನಿನ್ನೆ ಪ್ರೆಸ್ ಮೀಟಿಗೆ ಬಂದಿರಲಿಲ್ಲ. ನಿನ್ನೆ ಸಾಯಂಕಾಲ ಪ್ರೆಸ್ ಮೀಟ್ ಕೂಡ ಅರೇಂಜ್ ಮಾಡಿದರು ಚಿತ್ರತಂಡ. ಅದರಲ್ಲಿ ನಮ್ಮ ಅಜನೀಶ್ ಅಣ್ಣ ಅವರು ಬಂದಿರಲಿಲ್ಲ, ಬ್ಯುಸಿ ಇದ್ದರು. ಯಾಕಪ್ಪ ಅಂದರೆ ಸಾಂಗ್ಸ್ಗಳು, ಆಮೇಲೆ BGM ವರ್ಕ್ಸು, ಬೇರೆ ಬೇರೆ ವರ್ಕ್ಸ್ ಇರ್ತಾವಲ್ಲ. ಈಗ ರಿಲೀಸ್ ಡೇಟ್ ಹತ್ತಿರ ಬಂದುಬಿಡ್ತು, ಇನ್ನೇನು ಒಂದು 10 days ಇದೆ ಅಷ್ಟೇ. ಹಂಗೂ ಹಿಂಗೂ ನೋಡಿದರೆ ಒಂದು 10 ಇಲ್ಲ 11 days ಇದೆ ಹೆಚ್ಚು ಕಡಿಮೆ. ಹಾಗಾಗಿ ಆ ವರ್ಕಲ್ಲಿ ಬ್ಯುಸಿ ಇದ್ದರು ಅಜನೀಶ್ ಅಣ್ಣ ಅವರು. ಹಾಗಾಗಿ ಅವ್ರು ಬಂದಿರಲಿಲ್ಲ. ರಿಷಬ್ ಶೆಟ್ಟಿ ಸರ್ ಕೂಡ ಹೇಳಿದರು ನಿನ್ನೆ, ವರ್ಕ್ಗಳು ಭಾಳ ಇದ್ದಾವೆ. ಈಗ ಹತ್ತತ್ರ ಒಂದು 7 ಲ್ಯಾಂಗ್ವೇಜಲ್ಲಿ ಕಂಟಿನ್ಯೂಯಸ್ ಆಗಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕಂಟಿನ್ಯೂಯಸ್ ಅಂದರೆ ಈಗ ಒನ್ ಡೇನೇ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹತ್ತತ್ರ ಆಲ್ಮೋಸ್ಟು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಅವತ್ತಿನ ದಿನವೇ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಬಹಳ ವರ್ಕ್ಗಳಿರೋದ್ರಿಂದ ಕೆಲವೊಬ್ಬರು ಬಂದಿರಲಿಲ್ಲ ನಿನ್ನೆ ಪ್ರೆಸ್ ಮೀಟಲ್ಲಿ. ಪ್ರಮೋಷನ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. ಅದಕ್ಕೆ ನಮ್ಮ ರಿಷಬ್ ಶೆಟ್ಟಿ ಸರ್ ಅವರು ಕೂಡ ಹೇಳಿದರು, ಆಲ್ರೆಡಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಾವು ಟ್ರೈಲರ್ನೇ ತೋರಿಸ್ಬಾರ್ದು ಅಂದ್ಕೊಂಡಿದ್ವಿ. ಹಾಗಾಗಿ ಸಾಂಗ್ಸ್ಗಳು ಬಿಡೋಕ್ಕಾಗಿಲ್ಲ, ಸ್ವಲ್ಪ ಡಿಲೇ ಆಗ್ತಾಯಿದೆ. ಸಾಂಗ್ಸ್ಗಳು ಅಂತೂ ನೀವು ಪಕ್ಕ ಕೇಳ್ತೀರಾ ಅಂತಂದು ಕೂಡ ಹೇಳಿದ್ದಾರೆ. ನೋಡಬೇಕು. ಸಾಂಗ್ಸ್ಗಳು ಸಿನಿಮಾ ರಿಲೀಸ್ಗೂ ಮುಂಚೆ ಏನಾದರೂ ಒಂದು ಸಾಂಗ್ಸ್ ಬಂದ್ರೂ ಫ್ಯಾನ್ಸಿಗಂತೂ ಹಬ್ಬ ಆಗುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಯ್ತಿದ್ದೀವಿ ನಾವು ಕೂಡ ಸಾಂಗ್ಸ್ಗಳನ್ನ ಕೇಳೋದಕ್ಕೆ. ದೃಶ್ಯ ವೈಭವ ಅಂತಂದೇ ಹೇಳಿದರೆ ತಪ್ಪಾಗಲ್ಲ. ಈ ಟ್ರೈಲರ್ ನೋಡಿದ ಮೇಲೆ ಬಿಗ್ ಸ್ಕ್ರೀನ್ ಮೇಲೆ ನೋಡೋದಕ್ಕಂತೂ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ನಾನಂತರೂ. ನೀವು ಅಷ್ಟೇ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ಸಾಂಗ್ಸ್ಗಳನ್ನ ನೀವು ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಬೇಕು, ಅಥವಾ ಯಾವುದಾದ್ರೂ ಒಂದು ಸಾಂಗ್ಸ್ಗಳಿಗೋಸ್ಕರನಾದರೂ ನೀವು ವೆಯ್ಟ್ ಮಾಡ್ತಿರೋ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಎಲ್ಲ ರಿಷಬ್ ಶೆಟ್ಟಿ ಸರ್ ಅವರು ನೋಡ್ಕೊತಿರೋದ್ರಿಂದ ಸ್ವಲ್ಪ ಅವರು ವರ್ಕ್ ಪ್ರೆಷರಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಹಾಗಾಗಿ ಪ್ರಮೋಷನ್ಸು ಲಿಮಿಟಾಗಿ ಮಾಡ್ತಾ ಇದ್ದಾರೆ. ಪ್ರಮೋಷನ್ಸ್ಗಿಂತಲೇ ಈ ಟ್ರೈಲರ್ ನೋಡಿದ ಮೇಲೆ ಕಾಯ್ದಿರೋರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಕಾಂತಾರ ಬರ್ತಾ ಇದೆ, ಅಧ್ಯಾಯ 1. ಅದಕ್ಕೆಲ್ಲ ನೀವು ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀರಾ, ನಾನು ಕಾಯ್ತಾ ಇದ್ದೀನಿ. ನೋಡೋಣ, ಕಾಂತಾರ ಪ್ರೀಮಿಯರ್ಸ್ ಅಪ್ಡೇಟ್ಗಳನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.